ನಮಸ್ಕಾರ, ಸುಖ ಪಯಣಕ್ಕೆ ಸ್ವಾಗತ. ನಾವು ಈ ಒಂದು ವಿಡಿಯೋಲ್ಲಿ ಅಳವಿ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಬೇಸಿಕಲಿ ಅಳವಿ ಒಂದು ತುಂಬಾ ಇಂಪಾರ್ಟೆಂಟ್ ಪೋಸ್ಟ್ ಡೆಲಿವರಿ ಆದಮೇಲೆ ಇದರಿಂದ ಹೇರ್ ಫಾಲ್ ಆಗಿರಲಿ, ಬ್ಯಾಕ್ ಪೇನ್ ಆಗಿರಲಿ, ಅಶಕ್ತಿ ಆಗಿರಲಿ, ಅಜೀರ್ಣ ಆಗಿರಲಿ, ಅಥವಾ ಸ್ಟ್ರೆಂತ್ ಮದರ್ಗೆ ಸ್ಟ್ರೆಂತ್ ಕೊಡೋದಾಗಲಿ, ಅಥವಾ ಎದೆ ಹಾಲು ಜಾಸ್ತಿ ಮಾಡೋದಕ್ಕಾಗಲಿ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಸೊ ಅಳವಿ ಲಡ್ಡು ಮಾಡೋದಕ್ಕೆ ಅಳವಿ ತೊಗೊಂಡಿದ್ದೀನಿ 250 ಗ್ರಾಮ್ಸ್, ಮತ್ತು ಕಾಯಿ ತುರಿ 250 ಗ್ರಾಮ್ಸ್, ಹಾಗೆ ಡ್ರೈ ಫ್ರೂಟ್ಸ್ ಪೌಡರ್, ಮತ್ತು ಏಲಕ್ಕಿ ಪುಡಿ, ಮತ್ತು ಕಿಶ್ಮಿಶ್, ಅದ್ರ ಜೊತೆಗೆ ಜಾಗ್ರಿ ಕೂಡ ತೊಗೊಂಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ತುಂಬ ಇಂಪಾರ್ಟೆಂಟ್. ಎಲ್ಲ ಇಂಗ್ರೀಡಿಯೆಂಟ್ಸು ತುಂಬ ಹೆಲ್ಪ್ಫುಲ್ ಆಗುತ್ತೆ ಪೋಸ್ಟ್ ಡೆಲಿವರಿಗೆ. ಸೊ ಇದೆಲ್ಲ ಯೂಶ್ವಲಿ ಡ್ರೈ ಫ್ರೂಟ್ಸ್ ಆಗಲಿ, ಜಾಗ್ರಿ ಆಗಲಿ, ಅಥವಾ ಕಾಯಿ ತುರಿ ಆಗಲಿ ತುಂಬಾ ಜಾಸ್ತಿ ಕೊಡ್ತಾರೆ ಪೋಸ್ಟ್ ಡೆಲಿವರಿ ಆದಮೇಲೆ. ಸೊ ಇದು ಏನಕ್ಕೆ ಅಂದರೆ ತಾಯಿಗೆ ಹಾಲು ಜಾಸ್ತಿ ಆಗಲಿ, ಅಥವಾ ಎನರ್ಜಿ ಕೊಡೋದಕ್ಕೆ, ಅಥವಾ ಹೇರ್ ಫಾಲ್ ಕಂಟ್ರೋಲ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಗೀ ಈಸ್ ಆಲ್ಸೋ ತುಂಬ ಇಂಪಾರ್ಟೆಂಟ್ ಪೋಸ್ಟ್ ಡೆಲಿವರಿ ಆದಮೇಲೆ. ಸೊ ಇದಕ್ಕೆ ನಾವು 1 ಸ್ಪೂನು ಗೀನ ತಗೊಂಡು ತವಾದಲ್ಲಿ ಹಾಕಿಬಿಟ್ಟು ಆ ಗೀನ ಚೆನ್ನಾಗಿ ಮೆಲ್ಟ್ ಆಗೋಕ್ಕೆ ಬಿಡೋಣ. ಸೊ ಗೀ ತುಂಬ ಇಂಪಾರ್ಟೆಂಟ್. ಆ್ಯಸಿಡಿಟಿ ಆಗೋದಾಗಲಿ ತುಂಬ ಆಗುತ್ತೆ ನಿದ್ದೆ ಇಲ್ಲದಕ್ಕೆ ನ್ಯೂ ಮದರ್ಸ್ಗೆ. ಸೊ ಗೀ ತುಂಬ ಇಂಪಾರ್ಟೆಂಟ್. ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ತೊಗೊಳ್ಳಿ. ಅಷ್ಟು ಜಾಸ್ತಿ ಅಂದರೆ ತುಂಬಾ ತೊಗೊಳ್ಳೋದೇನು ಬೇಕಾಗಿಲ್ಲ. ಸೊ ನಾನು ಈ ಒಂದು ಸ್ಪೂನ್ ಗೀಗೆ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕಾಯಿ ತುರಿ ಸ್ವಲ್ಪ ಬೆಂದ ಮೇಲೆ, ಸ್ವಲ್ಪ ಹುರ್ಕೊಂಡ್ಮೇಲೆ ನಾನು ಡ್ರೈ ಫ್ರೂಟ್ಸ್ ಪೌಡರ್ನು ಅದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಕೆಂಪು ಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಹೊತ್ತಿಸ್ಬಾರ್ದು. ಓನ್ಲಿ ಚೆನ್ನಾಗಿ ಲೋ ಫ್ಲೇಮಲ್ಲಿ, ಲೈಕ್ ಮೀಡಿಯಮ್ ಆದರೂ ಓಕೆ, ಲೋ ಫ್ಲೇಮಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ಡ್ರೈ ಫ್ರೂಟ್ಸ್ ಎಲ್ಲನೂ ಚೆನ್ನಾಗಿ ಹುರ್ಕೊಂಡಾದಮೇಲೆ, ಹಾಗೆ ಅದರಲ್ಲೇ ಗೋಡಂಬಿ ಕೂಡ ನಾನು ಲಾಸ್ಟಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಿಶ್ಮಿಶ್ನು ಕೂಡ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲನೂ ಚೆನ್ನಾಗಿ ಹುರ್ಕೊಳ್ಬೇಕು, ಬಿಕಾಸ್ ಹಸಿ ಇದ್ದರೆ ಕಷ್ಟ ಆಗಿಬಿಡುತ್ತೆ. ಸೊ ಅಳವಿ ಕೂಡ ನಾನು ಈ ಒಂದು ವಿಡಿಯೋಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಅಳವಿನ ನಾವು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದಕ್ಕೋಸ್ಕರ ಸೊ ಅಳವಿನ ಕೂಡ ಸ್ವಲ್ಪನೇ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಗೆದುಬಿಟ್ಟು ಇಟ್ಕೋಬೇಕು. ಸೊ ಅದು ಸ್ವಲ್ಪ ಲಾಂಗ್ ಟರ್ಮ್ ಅದು ಲಡ್ಡು ತುಂಬ ದಿನದವರೆಗೂ ಯೂಸ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ನೀರಲ್ಲಿರೋದಕ್ಕೋಸ್ಕರ ಅದು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ಸೊ ಅದಾದಮೇಲೆ ಅಳವಿನ ಚೆನ್ನಾಗಿ ಒಂದು ತುಪ್ಪದಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ನಾನು ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ, ಬಟ್ ಅದು ವಿಡಿಯೋ ಹೇಗೋ ಡಿಲೀಟ್ ಆಗಿಬಿಟ್ಟಿದೆ. ಬಟ್ ಈ ಒಂದು ಡ್ರೈ ಫ್ರೂಟ್ಸ್ ಆಗಲಿ, ಅಥವಾ ಕಾಯಿ ತುರಿ ಆಗಲಿ, ಅಥವಾ ಕಿಶ್ಮಿಶ್ ಆಗಲಿ ಎಲ್ಲನೂ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ತೆಗೆದ್ಬಿಟ್ಟು ನಾನು ಅದೇ ಒಂದು ತವಕ್ಕೆ ನಾನು ಬೆಲ್ಲನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಆ ಒಂದು ತವಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋದು ಒಂದು ಕಾರಣಕ್ಕೋಸ್ಕರ ನಾವು ಚೆನ್ನಾಗಿ ಹುರಿದಿರುವಂಥ ಕಾಯಿ ತುರಿನ ನೀಟಾಗಿ ಬೇರೆ ಕಂಟೈನರಲ್ಲಿ ತಗೋಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಉಳ್ಕೊಂಡ್ರೆ ಅದು ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಹೊತ್ತೋದ್ರೆ ನಮ್ಮ ಒಂದು ಲಡ್ಡುದು ಟೇಸ್ಟೇ ತುಂಬ ಡಿಫ್ರೆನ್ಸ್ ಆಗಿ ಬರುತ್ತೆ. ಸೊ ಎಲ್ಲನೂ ಚೆನ್ನಾಗಿ ನೀಟಾಗಿ ಹುರ್ಕೊಂಡು ತಕ್ಕೊಂಡ್ಮೇಲೆ ಅದೇ ಬಾಣಲಿಗೆ ನಾನು ಒಂದು ಜಾಗ್ರಿ ಜೊತೆಗೆ 1 ಸ್ಪೂನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನ ಹಾಕ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಮೆಲ್ಟ್ ಆಗೋಕ್ಕೆ ನಾವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. 1 ಸ್ಪೂನಲ್ಲಿ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಸೊ ಚೆನ್ನಾಗಿ ಬೆಲ್ಲ ಮೆಲ್ಟ್ ಆದಮೇಲೆ ಒಂದು ಮೆಲ್ಟ್ ಆಗೋ ಥರನೇ ಇಡಬೇಕು. ಸೊ ಇನ್ ಕೇಸ್ ಬೆಲ್ಲ ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಚೆನ್ನಾಗಿ ನೋಡಿಕೊಂಡು ಅದಕ್ಕೆ ಸ್ವಲ್ಪ ಕೈ ಆಡಿಸ್ಕೊಂಡು ಇದ್ದರೆ ಬೆಟರು. ಸೊ ಒನ್ಸ್ ಅದು ಬೆಲ್ಲ ಸ್ವಲ್ಪನೇ ಮೆಲ್ಟ್ ಆಗ್ತಾಯಿದ್ರೆ ಅದನ್ನು ನಾವು ಈ ಥರ ಮಾಡ್ಕೋಬೋದು. ಇಲ್ಲಾಂದರೆ ನೀವೇನಾದರೂ ಬೆಲ್ಲನ ಚೆನ್ನಾಗಿ ಕುಟ್ಕೊಂಡು ಪೌಡ್ರ್ ಮಾಡಿಕೊಂಡ್ರೂ ಕೂಡ ಬೇಗನೆ ಮಾಡ್ಕೋಬೋದು ಈ ಒಂದು ಜಾಗ್ರಿ ಸಿರಪ್ನು. ಸೊ ಇಲ್ಲಾಂದರೆ ಈ ಥರ ನಾವು ಕೈಯಿಂದ ಒಡ್ಕೋಬೇಕಾಗುತ್ತೆ. ಒಂಥರ ಸ್ಪೂನಿಂದ ಈ ಥರ ಬಿಡಿಸಿದ್ರೆ ಸೊ ಬೇಗ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ
ಬೆಲ್ಲ ಆಗಲಿ ಅಳವಿ ಆಗಲಿ ಪ್ರತಿಯೊಂದು ನಾನು ಈ ಒಂದು ಲಡ್ಡುವಲ್ಲಿ ಹಾಕ್ತಾ ಇರೋದು ಹೈ ಪ್ರೋಟೀನ್ ವೆರಿ ಗುಡ್ ಪೋಸ್ಟ್ ಡೆಲಿವರಿಗೆ ತಿನ್ನೋಕ್ಕೆ. ಸೊ ಈ ಥರ ಚೆನ್ನಾಗಿ ಲಡ್ಡು ಆಗಲಿ ಅಥವಾ ಹೈ ಪ್ರೋಟೀನ್ ರಿಚ್ ಆದಂಥ ಒಂದು ಪಾಯಸ ಆಗಲಿ ಲಡ್ಡು ಆಗಲಿ ತಿಂದರೆ ತುಂಬಾ ಒಳ್ಳೆಯದು. ಸೊ ನೀವು ನೋಡ್ತಿರೋ ಪ್ರಕಾರ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಬಿಟ್ಟು ಈ ಥರ ಸಿರಪ್ ಆಗಿದೆ. ಯಾವಾಗ ಈ ಥರ ಆಗುತ್ತೆ ಹುರ್ಕೊಂಡಿರೋವಂಥ ಒಂದು ಅಳವಿನ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಅಳವಿನ ಮಿಕ್ಸ್ ಮಾಡಬೇಕು, ಅದನ್ನು ಬೆಲ್ಲದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದೇ ಒಂದು ಬಾಣಲಿಗೆ ನಾನು ಹುರ್ಕೊಂಡಿರೋ ಕಾಯಿ ತುರಿ, ಡ್ರೈ ಫ್ರೂಟ್ಸು ಅಥವಾ ಏಲಕ್ಕಿ ಪೌಡರು ಎಲ್ಲನೂ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು 5 to 7 ಮಿನಿಟ್ಸ್ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೀವು ಇದ್ರ ಮೇಲೆ ಸ್ವಲ್ಪ ಏನಾದರೂ ಮುಚ್ಬೋದು, ಇಲ್ಲ ಮುಚ್ಚಿದ್ರೂ ಕೂಡ ನೀವು 1-2 ಮಿನಿಟ್ಸು ಅಥವಾ 1 ಮಿನಿಟ್ ಆದಮೇಲೆ ತೆಗೆದು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ, ಇಲ್ಲಾಂದರೆ ಹೊತ್ತು ಹೋಗಿಬಿಡುತ್ತೆ. ಸೊ ಚೆನ್ನಾಗಿ ಈ ಥರ ಒಂದು ಪೇಸ್ಟ್ ಥರ ಅಥವಾ ಒಂದು ಹಲ್ವಾ ಥರ ಬರಬೇಕು. ಹಲ್ವಾ ಥರ ಆದಮೇಲೆ ಸೊ ನೀವು ಈ ಥರ ಒಂದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಈ ಥರ ಲಡ್ಡುನ ಕಟ್ಕೋಬೋದು. ಇಲ್ಲಾಂದರೆ ನೀವು ಅದೇ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಹಲ್ವಾ ಥರನೂ ಕಟ್ ಮಾಡ್ಕೋಬೋದು. ಈ ಥರ ಲಡ್ಡುನ ಕಟ್ಕೊಂಡ್ರೆ ಈ ಥರ ಚೆನ್ನಾಗಿ ಬಂದುಬಿಡುತ್ತೆ. ಮೋತಿಚೂರ್ ಲಡ್ಡು ಥರನೇ ಕಾಣಿಸುತ್ತೆ ಇದು, ಅದೇ ಥರ ಟೆಕ್ಸ್ಚರ್ ಇರುತ್ತೆ ಇದರದ್ದು. ಸೊ ಈ ಥರ ಒಂದು ಲಡ್ಡುನ ಕಟ್ಕೊಂಡು ಡೈಲಿ 2 ತಿನ್ಬೋದು ಅಥವಾ 1 or 2 ತಿನ್ಬೋದು. ಸೊ ಡಿಪೆಂಡ್ಸ್ ನಿಮಗೆ ಎಷ್ಟು ಬೇಕು ಪ್ರೋಟೀನ್ ಅಷ್ಟೊತ್ತು. ಸೊ ನೀವು ಈ ಥರ ಒಂದು ಹೆಲ್ದಿ ಹೈ ಪ್ರೋಟೀನ್ ತುಂಬ ಯೂಸ್ಫುಲ್ ಆದ ಅಳವಿ ಲಡ್ಡುನ ಪೋಸ್ಟ್ ಡೆಲಿವರಿಯಲ್ಲಿ ತಿನ್ನೋದು ತುಂಬ ಇಂಪಾರ್ಟೆಂಟ್. ಇಲ್ಲಾದರೂ ಕೂಡ ನೀವು ನಾರ್ಮಲ್ ಡೇಸಲ್ಲೂ ಕೂಡ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಈ ಒಂದು ರೆಸಿಪಿ ಒಂದು ಸಲ ಟ್ರೈ ಮಾಡಿ, ತುಂಬ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ಪ್ಫುಲ್ ಆಗುತ್ತೆ ಹೇರ್ ಫಾಲ್ಗೆ, ಬ್ಯಾಕ್ ಪೇನ್ಗೆ ಅಥವಾ ಎನರ್ಜಿಗೆ, ತಾಯಿಗೆ ಹಾಲು ಜಾಸ್ತಿ ಮಾಡೋದಕ್ಕೆ ತುಂಬ ಯೂಸ್ಫುಲ್. ಸೊ ನಿಮ್ಗೆ ಈ ರೆಸಿಪಿ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಆದರೆ ಪ್ಲೀಸ್ ಲೈಕ್, ಶೇರ್, ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.